ಮೈಸೂರು ಸ್ವಚ್ಛ ನಗರ ಎಂದೇ ಪ್ರಸಿದ್ಧಿ ಪಡೆದಿದೆ. ಅದಕ್ಕೆ ನಗರದ ಸ್ವಚ್ಛತೆಯ ಮಹತ್ವ ಹಾಗೂ ಪ್ಲಾಸ್ಟಿಕ್ ಮರುಬಳಕೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಒಂದು ವಿಶಿಷ್ಟ ಪ್ರಯತ್ನಕ್ಕೆ ಮುಂದಾಗಿದೆ. ಪ್ಲಾಸ್ಟಿಕ್ ಬಾಟಲಿಗಳನ್ನು ಬಳಸಿ ಪೌರಕಾರ್ಮಿಕೆಯ ಪ್ರತಿಮೆಯನ್ನು ನಿರ್ಮಿಸಿ ನಗರದ ಆರ್ ಗೇಟ್ ವೃತ್ತದಲ್ಲಿ ಪ್ರದರ್ಶನಗೊಳಿಸಲಾಗಿದೆ. ಪ್ರತಿಮೆ ಸಂಪೂರ್ಣವಾಗಿ ತ್ಯಾಜ್ಯ ಪ್ಲಾಸ್ಟಿಕ್ ಬಾಟಲಿಗಳಿಂದ ನಿರ್ಮಿಸಲ್ಪಟ್ಟಿದ್ದು, ಕೈಯಲ್ಲಿ ಜಾಡು ಹಿಡಿದ ಪೌರಕಾರ್ಮಿಕೆಯ ರೂಪದಲ್ಲಿ ಮೂಡಿಬಂದಿದೆ. ಹಸಿರು ಬಣ್ಣದ ಬಾಟಲಿಗಳನ್ನು ಬಳಸಿ ಉಡುಪಿನ ಮೇಲ್ಭಾಗವನ್ನು ಹಾಗೂ ಕೆಂಪು ಬಣ್ಣದ ಬಾಟಲಿಗಳನ್ನು ಬಳಸಿ ಕೆಳಭಾಗವನ್ನು ಸೃಷ್ಟಿಸಲಾಗಿದೆ. ಪ್ರತಿಮೆಯ ಉದ್ದೇಶ ಕೇವಲ ಕಲಾತ್ಮಕ ಅಲಂಕಾರವಲ್ಲ, ಪೌರಕಾರ್ಮಿಕೆಯ ಪರಿಶ್ರಮಕ್ಕೆ ಗೌರವ ಸಲ್ಲಿಸುವುದು ಆಗಿದೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಪ್ರತಿಮೆಯ ಮೂಲಕ 2 ಸಂದೇಶಗಳನ್ನು ಸಾರುತ್ತಿದ್ದಾರೆ. ಮೊದಲನೆಯದಾಗಿ, ಪೌರಕಾರ್ಮಿಕೆಯ ದುಡಿಮೆ ಇಲ್ಲದೆ ನಗರವನ್ನು ಸ್ವಚ್ಛವಾಗಿ ಇಡುವುದು ಅಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ಅವರ ಕೆಲಸಕ್ಕೆ ಮಾನ್ಯತೆ ನೀಡಬೇಕು. ಎರಡನೆಯದಾಗಿ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟಲು ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆ ಮಾಡುವುದು ಹೇಗೆ ಸಾಧ್ಯ ಎಂಬುದನ್ನು ಈ ಕಲಾಕೃತಿ ತೋರಿಸುತ್ತಿದೆ. ನೀವು ಭಾರತವನ್ನು ಸ್ವಚ್ಛ ನಗರವನ್ನಾಗಿ ಮಾಡಬಹುದು ಎಂಬ ಸಂದೇಶವನ್ನು ಹೊಂದಿರುವ ಫಲಕವನ್ನು ಪ್ರತಿಮೆಯ ಪಕ್ಕದಲ್ಲಿ ಅಳವಡಿಸಲಾಗಿದೆ. ಇದು ಸ್ವಚ್ಛ ಭಾರತ ಮಿಷನ್ ಮತ್ತು ಮೈಸೂರಿನ ಸ್ವಚ್ಛತಾ ಅಭಿಯಾನಕ್ಕೆ ಮತ್ತಷ್ಟು ಬಲ ನೀಡುವಂತಿದೆ. ನಗರದಲ್ಲಿ ದಸರಾ ಹಬ್ಬದ ಸಡಗರದ ನಡುವೆಯೇ ಈ ರೀತಿಯ ನೂತನ ಕಲಾತ್ಮಕ ಪ್ರದರ್ಶನವು ಜನರ ಗಮನ ಸೆಳೆಯುತ್ತಿದ್ದು, ಪ್ಲಾಸ್ಟಿಕ್ ಬಾಟಲಿಯಿಂದ ನಿರ್ಮಿಸಲಾದ ಈ ಪೌರಕಾರ್ಮಿಕೆಯ ಪ್ರತಿಮೆ ಪರಿಸರ ಜಾಗೃತಿ ಹಾಗೂ ಪೌರಕಾರ್ಮಿಕರ ಪರಿಶ್ರಮಕ್ಕೆ ಸಮರ್ಪಕವಾದ ಕೃತಜ್ಞತೆ ಸೂಚಕವಾಗಿದೆ.